ಫ್ರೆಂಡ್ಸ್, ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ಒಬ್ಬಳು ವಿಧವೆ. ಒಂದು ದಿನ ಅವಳು ಬಾಳೆ ತೋಟದಲ್ಲಿ ನಿಂತಿದ್ದಳು. ಇದಲ್ಲದೆ ಮಳೆ ಬರುತ್ತಿತ್ತು. ಅವಳ ಹಳ್ಳಿಯ ಒಬ್ಬ ಯುವಕ ಕೂಡ ಅವಳೊಂದಿಗೆ ನಿಂತಿದ್ದನು. ಅವಳು ಮಳೆಯಲ್ಲಿ ಒದ್ದೆಯಾಗುತ್ತಿರುವುದನ್ನು ನೋಡಿ ಅವನು ಕೆಲವು ಬಾಳೆ ಎಲೆಗಳನ್ನು ಕಿತ್ತು ಅವಳ ತಲೆಯ ಮೇಲೆ ಇಟ್ಟನು. ಮೇಲಿಂದ ಬರುವ ಮಳೆ ಹನಿಗಳು ಅವಳ ಮೇಲೆ ಬೀಳಲು ಬಿಡಲಿಲ್ಲ. ಇಬ್ಬರೂ ಒಂದೇ ಸ್ಥಳದಲ್ಲಿ ನಿಂತಿದ್ದರು. ನಿಧಾನವಾಗಿ ಅವನು ಅವಳ ಕಡೆಗೆ ಬರಲು ಪ್ರಾರಂಭಿಸಿದನು. ನಂತರ ಅವನು ಅವಳ ಕೆನ್ನೆಗೆ ಮುತ್ತಿಟ್ಟನು. ನಿಜವಾಗಿಯೂ ಅಲ್ಲಿ ಏನಾಯಿತು? ಈ ನೈಜ ಘಟನೆಯನ್ನು ಪೂರ್ಣ ವಿವರವಾಗಿ ನೀವು ತಿಳಿದುಕೊಳ್ಳಲು ಬಯಸಿದ್ರೆ ಕೊನೆಯವರೆಗೂ ಈ ವಿಡಿಯೋವನ್ನು ನೋಡಿ. ಆಗ ಮಾತ್ರ ನಿಮಗೆ ಸಂಪೂರ್ಣ ಕಥೆ ಅರ್ಥವಾಗುತ್ತದೆ. ವೀಕ್ಷಕರೇ, ಈ ಘಟನೆ ಮಹಾರಾಷ್ಟ್ರದ ನಂದಡ್ ಜಿಲ್ಲೆಯ ಹಳ್ಳಿಯಲ್ಲಿ ಸಂಭವಿಸಿದೆ. ಆ ಗ್ರಾಮದಲ್ಲಿ ಮಾಧವಿ ಎಂಬ ಹುಡುಗಿ ಇದ್ದಳು. ಅವಳಿಗೆ 27 ವರ್ಷ. ಅವಳು 2 ವರ್ಷಗಳ ಹಿಂದೆ ಕಿಶೋರ್ ಎಂಬ ಯುವಕನನ್ನು ಮದುವೆಯಾಗಿದ್ದಳು. ಅವಳ ಪತಿ ಕಿಶೋರ್ ಅವರ ಗ್ರಾಮದಲ್ಲಿ 3 ಎಕರೆ ಕೃಷಿ ಭೂಮಿಯನ್ನು ಹೊಂದಿದ್ದ. ಅವಳ ಪತಿ ತುಂಬಾ ಪ್ರಾಮಾಣಿಕ ವ್ಯಕ್ತಿ ಮತ್ತು ಅವನು ತನ್ನ ಸ್ವಂತ ಶ್ರಮದಿಂದ ಬದುಕುತ್ತಿದ್ದ. ಅವನು ದಿನವಿಡೀ ತನ್ನ ಹೊಲದಲ್ಲಿ ಕಷ್ಟಪಟ್ಟು ಕೆಲಸ ಮಾಡುತ್ತಾ ತನ್ನ ಹೆಂಡತಿ ಮಾಧವಿಯನ್ನು ಸಹ ತುಂಬಾ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದನು. ಆದರೆ ವಿಧಿಬರಹಕ್ಕೆ ಅವರ ಸಾಮೀಪ್ಯ ಇಷ್ಟವಾಗಲಿಲ್ಲ. ಆದ್ದರಿಂದ ಕೊರೋನಾ ಸಾಂಕ್ರಾಮಿಕ ಸಮಯದಲ್ಲಿ ಅವಳ ಪತಿ ಕಿಶೋರ್ಗೆ ಕೊರೋನಾ ಬಂತು. ಆ ಸಮಯದಲ್ಲಿ ಕಿಶೋರ್ ತನ್ನ ಹೆಂಡತಿಯನ್ನು ತನ್ನ ಬಳಿಗೆ ಬರಲು ಬಿಡಲಿಲ್ಲ. ಅವನನ್ನು ಗವರ್ನಮೆಂಟ್ ಆಸ್ಪತ್ರೆಗೆ ದಾಖಲಿಸಲಾಯಿತು. ಮಾಧವಿಯ ಪೋಷಕರು ಸಹ ಅವನನ್ನು ನೋಡಲು ಅಲ್ಲಿಗೆ ಹೋಗಲು ಸಾಧ್ಯವಾಗಲಿಲ್ಲ. ವೈದ್ಯರು ಮಾಧವಿಯನ್ನು ಅಲ್ಲಿಗೆ ಬರಲು ಬಿಡಲಿಲ್ಲ. ಇದರಿಂದಾಗಿ ಮಾಧವಿ ತುಂಬಾ ಅಸಮಾಧಾನಗೊಂಡಿದ್ದಳು. ಮತ್ತೊಂದೆಡೆಗೆ ಅವಳ ಪತಿ ಕಿಶೋರ್ ಆರೋಗ್ಯ ಸ್ಥಿತಿಯು ಹದಗೆಡಲು ಪ್ರಾರಂಭಿಸಿತು. ಅವನನ್ನು ಚೆನ್ನಾಗಿ ನೋಡಿಕೊಳ್ಳಲು ಯಾರೂ ಕೂಡ ಅವನ ಜೊತೆ ಇರಲಿಲ್ಲ. ಮಾಧವಿಯ ಪತಿ ಆಸ್ಪತ್ರೆಯಲ್ಲಿ ನಿಧನರಾದರು. ನಂತರ ಆಸ್ಪತ್ರೆ ಸಿಬ್ಬಂದಿ ಅವರ ದೇಹವನ್ನು ಮಾಧವಿಯ ಕುಟುಂಬ ಸದಸ್ಯರಿಗೆ ಹಸ್ತಾಂತರಿಸಲಿಲ್ಲ. ಸರ್ಕಾರ ನೇಮಿಸಿದ ಪುರಸಭೆ ಸಿಬ್ಬಂದಿ PPE ಕಿಟ್ಗಳನ್ನು ಧರಿಸಿ ಅವರ ಅಂತಿಮ ವಿಧಿಗಳನ್ನು ಮಾಡಿದರು. ಇದರಿಂದಾಗಿ ಮಾಧವಿ ಡಿಪ್ರೆಷನ್ಗೆ ಒಳಗಾದಳು. ಆದರೆ ಮಾಧವಿ ತನ್ನ ಹೆತ್ತವರ ಮುಖಗಳನ್ನು ನೋಡಿದ ನಂತರ ಧೈರ್ಯವನ್ನು ಒಟ್ಟುಗೂಡಿಸಿ ತನ್ನ ಹೊಸ ಜೀವನವನ್ನು ಪ್ರಾರಂಭಿಸಲು ನಿರ್ಧರಿಸಿದಳು. ಅವಳು ತನ್ನ ಅತ್ತೆಯ ಮನೆಗೆ ಹಿಂದಿರುಗಿ ಕೃಷಿ ಮಾಡಲು ತೀರ್ಮಾನಿಸಿದಳು. ಆದರೆ ಕೃಷಿಯಲ್ಲಿ ಏನು ಬೆಳೆಯಬೇಕು ಮತ್ತು ಅದನ್ನು ಹೇಗೆ ಬೆಳೆಸಬೇಕು ಎಂದು ಅವಳಿಗೆ ಗೊತ್ತಾಗುತ್ತಿಲ್ಲ. ಅವರ ಹಳ್ಳಿಯಲ್ಲಿ ರವಿ ಎಂಬ ಯುವಕನಿದ್ದನು. ಅವನು ತನ್ನ ಕೃಷಿ ಭೂಮಿಯಲ್ಲಿ ಬಾಳೆ ತೋಟ ಮತ್ತು ಪೇರಳೆ ತೋಟವನ್ನು ನೆಟ್ಟಿದ್ದನು. ಆದ್ದರಿಂದ ಮಾಧವಿ ಕೂಡ ಅವನಂತೆಯೇ ಬೆಳೆ ಬೆಳೆಯಬೇಕೆಂದು ಅಂದುಕೊಂಡಳು. ರವಿ BSc ಅಗ್ರಿಕಲ್ಚರ್ ಪೂರ್ಣಗೊಳಿಸಿದ್ದರಿಂದ ಕೃಷಿಗೆ ಸಂಬಂಧಿಸಿದ ಎಲ್ಲವನ್ನೂ ಮಾಧವಿಗೆ ಹೇಳಿದನು. ರವಿ ಕೂಡ ಒಳ್ಳೆಯ ಸ್ವಭಾವದ ವ್ಯಕ್ತಿ. ಕ್ರಮೇಣ ಅವರಿಬ್ಬರ ನಡುವೆ ಅನ್ಯೋನ್ಯತೆ ಹೆಚ್ಚಾಯಿತು. ಮಾಧವಿ ಬಾಳೆ ತೋಟದಲ್ಲಿ ಕೆಲಸ ಮಾಡುತ್ತಿದ್ದಾಗ ಹಾವನ್ನು ನೋಡಿ ಕಿರಿಚಿದಳು. ರವಿ ತಕ್ಷಣ ಓಡಿ ಹೋಗಿ ಕೋಲಿನ ಸಹಾಯದಿಂದ ಹಾವನ್ನು ಓಡಿಸಿದನು. ಅವಳು ತುಂಬಾ ಹೆದರುತ್ತಿದ್ದಳು. ಅವಳ ಭಯವನ್ನು ಹೋಗಲಾಡಿಸಿದ್ದಕ್ಕಾಗಿ ರವಿಗೆ ಕೃತಜ್ಞತೆ ಹೇಳಿದಳು. ಊಟದ ಸಮಯವಾಗಿದ್ದರಿಂದ ಮಾಧವಿ ಮನೆಯಿಂದ ರೊಟ್ಟಿಯನ್ನು ತಂದಿದ್ದಳು. ಅದನ್ನು ರವಿಗೆ ತಿನ್ನಲು ಕರೆದಳು. ಇಬ್ಬರೂ ಒಟ್ಟಿಗೆ ಕುಳಿತು ಊಟ ಮಾಡಿದರು. ನಿಜ ಹೇಳಬೇಕೆಂದರೆ ಮಾಧವಿಗೆ ರವಿ ತುಂಬಾ ಇಷ್ಟವಾಗಿದ್ದ. ನಂತರ ಅವರಿಬ್ಬರೂ ಒಟ್ಟಿಗೆ ಬಾಳೆ ತೋಟದಲ್ಲಿ ಸುತ್ತಾಡಲು ಪ್ರಾರಂಭಿಸಿದರು. ಇದ್ದಕ್ಕಿದ್ದಂತೆ ಭಾರೀ ಮಳೆಯಾಗಲು ಪ್ರಾರಂಭಿಸಿತು. ಮಳೆಯಲ್ಲಿ ನೆನೆಯುವುದನ್ನು ತಪ್ಪಿಸಲು ಮಾಧವಿ ಮತ್ತು ರವಿ ಬಾಳೆ ಮರದ ಕೆಳಗೆ ನಿಂತರು. ರವಿ 2 ದೊಡ್ಡ ಬಾಳೆ ಎಲೆಗಳನ್ನು ಕತ್ತರಿಸಿ ಮಾಧವಿಯ ತಲೆಯ ಮೇಲೆ ಛತ್ರಿಯಂತೆ ಹಿಡಿದನು. ಕೆಲವು ದಿನಗಳ ನಂತರ ಬಾಳೆಹಣ್ಣುಗಳನ್ನು ಕೊಯ್ಲು ಮಾಡುವ ಸಮಯ ಬಂತು. ಬಾಳೆಹಣ್ಣುಗಳಿಗೆ ಉತ್ತಮ ಬೆಲೆ ಸಿಕ್ಕಿತು. ಮಾಧವಿಗೆ ದೊಡ್ಡ ಮೊತ್ತದ ಹಣ ಸಿಕ್ಕಿತು. ರವಿ ಅವಳಿಗೆ ತುಂಬಾ ಸಹಾಯ ಮಾಡಿದ್ದರಿಂದ ಅವಳು ಉಡುಗೊರೆಯಾಗಿ ಸಿಟಿಯಿಂದ ಒಂದು ಒಳ್ಳೆಯ ವಾಚ್ ತಂದುಕೊಟ್ಟಳು. ರವಿ ಭಾವುಕನಾಗಿ ಮಾಧವಿಯನ್ನು ಅಪ್ಪಿಕೊಂಡನು. 3 ದಿನಗಳ ನಂತರ ರವಿ ತನ್ನ ಹೆತ್ತವರೊಂದಿಗೆ ಮಾಧವಿಯ ಮನೆಗೆ ಹೋದನು. ರವಿ ಮಾಧವಿಯನ್ನು ಮದುವೆಯಾಗಲು ಬಯಸಿದ್ದನು. ರವಿಯ ಹೆತ್ತವರು ಕೂಡ ಮಾಧವಿಯ ಗುಣವನ್ನು ಮೆಚ್ಚಿ ಮದುವೆಗೆ ಒಪ್ಪಿಕೊಂಡರು. ಮಾಧವಿ ತಾನು ವಿಧವೆ ಎಂದು ಅಳುತ್ತಾ ಹೇಳಿದಾಗ ರವಿಯ ಪೋಷಕರು, ನಿನ್ನಂತಹ ಸುಂದರ ಬುದ್ಧಿವಂತೆಯಾದ ಹುಡುಗಿ ನಮ್ಮ ಸೊಸೆಯಾಗಿ ಬರುವುದು ನಮ್ಮ ಅದೃಷ್ಟ ಎಂದು ಹೇಳಿದರು. ಕೆಲವು ದಿನಗಳ ನಂತರ ರವಿ ಮತ್ತು ಮಾಧವಿ ಸರಳ ರೀತಿಯಲ್ಲಿ ಮದುವೆಯಾದರು. ಈಗ ಮಾಧವಿ ಕೂಡ ರವಿಯೊಂದಿಗೆ ಅವನ ಭೂಮಿಯನ್ನು ಕೃಷಿ ಮಾಡಲು ಸೇರಿಕೊಂಡಳು. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಧನ್ಯವಾದಗಳು.